ಅಪ್ಪ ನಿಮ್ ಹೆಸರುಮ್ಮ? ದೊಡ್ಡಮ್ಮ. ದೊಡ್ಡಮ್ಮ ಅಂತ ಹೇಳಿ. ಅಮ್ಮ ಎಲ್ಲಿಂದ ಬರೋದ್ ನೀವು? ನಾವ್ ಇಲ್ಲೇ ಇರೋದು. ಇಲ್ಲೇ ಗವಿಪುರಂ ಗುಟ್ಟಳಿಯಿಂದ ಬರ್ತೀರಾ? ಅಮ್ಮ ಏನ್ ಪ್ರಾಬ್ಲಮ್ಸ್ ಇಂದ ನೀವು ಸರಕೇರಿಗೆ ಬಂದ್ರಿ? ಅಲ್ಲಿಗ್ ಬರ್ಬೇಕಾದ್ರೆ ಏನ್ ಪ್ರಾಬ್ಲಮ್ಸ್ ಇತ್ತು ನಿಮ್ಗೆ? ಈ ಕೈ ಎತ್ತಕ್ಕಾಯ್ತಾ ಇರ್ಲಿಲ್ಲ. ಎಷ್ಟು ಎತ್ತಕ್ ಆಗ್ತಿರ್ಲಿಲ್ಲ ಮುಂಚೆ? ಮುಂಚೆ ಹಿಂಗ ಆಡ್ಸಕ್ ಆಯ್ತಾ ಇರ್ಲಿಲ್ಲ. ಇವಾಗ ಆರಾಮಾಗಿ ಆಡಿಸ್ತೀರಾ? ಅಂದ್ರೆ ಅಮ್ಮ ಹೇಳ್ತಾ ಇದ್ರು ಕೈ ಮೇಲಕ್ ಇಷ್ಟ ಮೇಲಕ್ ಬರ್ತಿರ್ಲಿಲ್ಲ ಅಂತ. ಎಷ್ಟು ಕೈ ಮೇಲಕ್ ಬರೋದು ನಿಮಗೆ ಮುಂಚೆ? ಅದೇ ಸ್ವಲ್ಪ ಕಣೀರ್ ಸೌಂಡ್ ಬರೋದು. ಇವಾಗ ಅಲ್ಲಿಗ್ ಬಂದ್ಮೇಲೆ? ಅಲ್ಲಿ ಬಂದ್ಮೇಲೆ ಏನು ಅನ್ಸಿಲ್ಲ. ಕೈ ಆಡಿಸ್ತೀನಿ. ಕೈ ಚೆನ್ನಾಗಿ ಆಡಿಸ್ತಾ ಇದೀರಾ. ಮುಂಚೆ ಇಷ್ಟು ಮಾತ್ರ ಬರೋದು, ಇವಾಗ ಮೇಲ್ವರ್ಗು ಕೈ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ. ಬೇರೆ ಏನ್ ಪ್ರಾಬ್ಲಮ್ಸ್ ಇತ್ತು? ಏನಿಲ್ಲ ಅಷ್ಟೇ, ಕೈ ನೋವು ಒಂದೇ ಇದ್ದಿದ್ದು. ಮ್ಯಾಟಲ್ ಥೆರಪಿ ತಗೊಳ್ತಿರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಅದು ಆರಾಮ್ ಅನ್ನಿಸ್ತೈತೆ. ಇವಾಗ ವಯಸ್ಸಾದವರೆಲ್ಲ ತಗೊಳ್ಬೇಕಾದ್ರೆ ಎದುರುಕೊಳ್ತಾರಲ್ವಾ? ಈಗ ನೀವು ತಗೊಳ್ತಿದ್ದೀರಲ್ಲ, ಬೇರೆ ಎಲ್ಲರಿಗೂ ಏನ್ ಹೇಳ್ತೀರಾ? ಏನ್ ಅನ್ಸುತ್ತೆ ಥೆರಪಿ ಬಗ್ಗೆ ನಿಮ್ಗೆ? ತಗೋಬಹುದು. ವಯಸ್ಸಾದ್ಮೇಲೆ ಯೂಸ್ ಆಗುತ್ತೆ. ಆಮೇಲೆ ಪರವಾಗಿಲ್ಲ. ವಯಸ್ಸಾದವರು ಯೂಸ್ಫುಲ್ ಆಗತ್ತೆ. ಇವಾಗ ನಮ್ ಸರಕೇರಲ್ಲಿ ವಯಸ್ಸಾದವ್ರು ಬರ್ತಾರಲ್ಲ, ಅವ್ರಿಗೆಲ್ಲ ಏನ್ ಹೇಳಿ ನೀವು? ತಗೋಬಹುದಪ್ಪ. ನಿಮ್ಗೆ ಎಷ್ಟು ವಯಸ್ಸು ಇವಾಗ? 78 ಆಗದೆ. ಇವಾಗ ನಿಮ್ಗೆ ಥೆರಪಿ ತಗೊಳ್ಳೋದ್ರಿಂದ ಚೆನ್ನಾಗ್ ಅನ್ಸ್ತಾ ಇದೆಯಾ? ಡೈಲಿ ತಗೊಳ್ತೀರಾ ಥೆರಪಿನ? ಸರಿಮಾ, ಥ್ಯಾಂಕ್ ಯು ಮಾ.